ವಿಧಾನಸಭೆ ಕಲಾಪದಲ್ಲಿ ರಿಪಬ್ಲಿಕ್ ಕನ್ನಡದ ವರದಿ ಪ್ರಸ್ತಾಪವಾಗಿದೆ. ಸತೀಶ್ ರೆಡ್ಡಿ ರಿಪಬ್ಲಿಕ್ ಕನ್ನಡ ಪ್ರಸಾರ ಮಾಡಿದ ವರದಿಯನ್ನ ಉಲ್ಲೇಖ ಮಾಡಿದ್ದಾರೆ. ಬೀದಿ ಶ್ವಾನಗಳ ಹಾವಳಿಯ ಬಗ್ಗೆ ರಿಪಬ್ಲಿಕ್ನಲ್ಲಿ ವರದಿಯನ್ನ ಮಾಡಲಾಗಿತ್ತು. ಶೂನ್ಯ ವೇಳೆ ಬಿಜೆಪಿ ಶಾಸಕ ಸತೀಶ್ ರೆಡ್ಡಿ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಬೀದಿ ನಾಯಿಗಳ ಕಾಟದ ಬಗ್ಗೆ ಕ್ರಮ ಕೈಗೊಳ್ಳಿ ಅಂತ ಹೇಳಿ ಮನವಿಯನ್ನ ಮಾಡಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಕ್ರಮ ಕೈಗೊಳ್ಳುವ ಭರವಸೆಯನ್ನ ನೀಡಿದ್ದಾರೆ ಸಚಿವ ದಿನೇಶ್ ಗುಂಡೂರಾವ್. ಅಧ್ಯಕ್ಷರೇ, ಏನು ನಮ್ಮ ಬೆಂಗಳೂರಲ್ಲಿ ನನಗೆ ಮಾತ್ರ ಅಲ್ಲ ಅನೇಕ MLAಗಳಿಗೂ ಕೂಡ ಈ ಸಮಸ್ಯೆ ಆಗಿದೆ. ಇದು ಏನಾಗಿದೆ, ಬೀದಿ ನಾಯಿಗಳ ಬಗ್ಗೆ ಸುರೇಶ್ ಕುಮಾರ್ ಅವರು ಕೂಡ ಈ ವಿಷಯ ಎತ್ತಿದ್ರು. ಸುರೇಶ್ ಕುಮಾರ್ ಅವರು ಹೇಳ್ತಾ ಇದ್ರು, ಮನುಷ್ಯರಿಗಿಂತ ನಾಯಿಗಳಿಗೆ ಜಾಸ್ತಿ ಕಾನೂನು ಮತ್ತೆ ಅದಕ್ಕೆ ಜಾಸ್ತಿ ರಕ್ಷಣೆ ಆಗ್ಬಿಟ್ಟಿದೆ ಅಂತ. ಈಗೇನಾಗಿದೆ ಅಧ್ಯಕ್ಷರೇ, ಬೀದಿಯಲ್ಲಿರೋ ನಾಯಿಗಳ ಬಗ್ಗೆ ನಮ್ದೇನು ತೊಂದರೆ ಇರಲಿಲ್ಲ. ಆ ಬೀದಿ ನಾಯಿಗಳನ್ನ ಅಪಾರ್ಟ್ಮೆಂಟ್ ಒಳಗಡೆ ಕರ್ಕೊಂಡ್ಬಂದು ಲಿಫ್ಟ್ ಅಲ್ಲಿ ಮೇಲೆ ಹೋಗುವಂಥದ್ದು 20ನೇ ಫ್ಲೋರ್ಗೆ, ಮತ್ತೆ ಅಲ್ಲಿ ಮಕ್ಕಳನ್ನ ಕಚ್ಚುವಂಥದ್ದು, ಪಾರ್ಕಿಂಗ್ ಅಲ್ಲಿ ಆ ನಾಯಿಗಳು ಬಂದು ಮಲಗಿದಾಗ ವೆಹಿಕಲ್ಸ್ ಹತ್ತುವಂಥದ್ದು, ಇವೆಲ್ಲ ಸಮಸ್ಯೆ ಆಗಿದೆ. ಇದು ಒಂದು 2 ಕಡೆ ಆಗಿದೆ ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ. ಒಂದು ಸನ್ ಸಿಟಿ ಅಪಾರ್ಟ್ಮೆಂಟ್ ಅಂತ ಸುಮಾರು ಒಂದು 600 ಮನೆ ಇದೆ. ಅದರಲ್ಲಿ ಒಂದು ಲೇಡಿ ಸೇರ್ಕೊಂಡಿದ್ದಾಳೆ, ನಾಯಿ ಪ್ರೇಮಿ. ನಾವು ನಾಯಿ ಪ್ರೇಮಿಗಳೇ. ನಾವು ಸಾಕೋತೀವಿ, ಅದಕ್ಕೆ ಏನ್ ಬೇಕೋ ನೋಡ್ಕೋತೀವಿ. ಆದ್ರೆ EMI ಏನು ಅಂದ್ರೆ ಬೀದಿಯಲ್ಲಿರೋ ನಾಯಿಗಳನ್ನ ಕಚ್ಚೋ ತನಕ ನಾಯಿ ಪ್ರೇಮಿ ಇಲ್ಲ ಕಾಂಪೌಂಡ್ ಒಳಗಡೆ ಕರ್ಕೊಂಡ್ಬಂದ್ಬಿಟ್ಟು ಎಲ್ಲರಿಗೂ ತೊಂದರೆ ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಮತ್ತೆ ಇದಕ್ಕೆ BBMP ಅವರು ಕಂಪ್ಲೇಂಟ್ ಕೊಟ್ಟರು ಕೂಡ ಆಕ್ಷನ್ ಆಗಿಲ್ಲ. ಏನ್ ಗೊತ್ತಾ ಅಧ್ಯಕ್ಷ, ಇದನ್ನ ಬಿಟ್ರೆ ಹೀಗೆ ನಾಳೆ ಬೆಳಗ್ಗೆ ಇನ್ಯಾರ ಕೋತಿನ ತಗೊಂಡ್ಬಂದ್ ಸಾಕ್ತಾರೆ, ಇನ್ನೊಂದು ಹಸುನ ತಗೊಂಡು ಅಲ್ಲ, ಇದನ್ನ ಕಂಟೈನ್ ಆಗ್ಬೇಕು. ಏನು ಅಪಾರ್ಟ್ಮೆಂಟ್ ಕಾಂಪೌಂಡ್ ಒಳಗಡೆ ಎಲ್ಲ ಕರ್ಕೊಂಡ್ ಬರ್ತಾ ಇದ್ದಾರೆ. ವಿಧಾನಸಭೆ ಕಲಾಪದಲ್ಲಿ ರಿಪಬ್ಲಿಕ್ ಕನ್ನಡದ ವರದಿ ಪ್ರಸ್ತಾಪವಾಗಿದೆ. ಸತೀಶ್ ರೆಡ್ಡಿ ರಿಪಬ್ಲಿಕ್ ಕನ್ನಡ ಪ್ರಸಾರ ಮಾಡಿದ ವರದಿಯನ್ನ ಉಲ್ಲೇಖ ಮಾಡಿದ್ದಾರೆ. ಬೀದಿ ಶ್ವಾನಗಳ ಹಾವಳಿಯ ಬಗ್ಗೆ ರಿಪಬ್ಲಿಕ್ನಲ್ಲಿ ವರದಿಯನ್ನ ಮಾಡಲಾಗಿತ್ತು. ಶೂನ್ಯ ವೇಳೆ ಬಿಜೆಪಿ ಶಾಸಕ ಸತೀಶ್ ರೆಡ್ಡಿ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಬೀದಿ ನಾಯಿಗಳ ಕಾಟದ ಬಗ್ಗೆ ಕ್ರಮ ಕೈಗೊಳ್ಳಿ ಅಂತ ಹೇಳಿ ಮನವಿಯನ್ನ ಮಾಡಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಕ್ರಮ ಕೈಗೊಳ್ಳುವ ಭರವಸೆಯನ್ನ ನೀಡಿದ್ದಾರೆ ಸಚಿವ ದಿನೇಶ್ ಗುಂಡೂರಾವ್. ಅಧ್ಯಕ್ಷರೇ, ಏನು ನಮ್ಮ ಬೆಂಗಳೂರಲ್ಲಿ ನನಗೆ ಮಾತ್ರ ಅಲ್ಲ ಅನೇಕ MLAಗಳಿಗೂ ಕೂಡ ಈ ಸಮಸ್ಯೆ ಆಗಿದೆ. ಇದು ಏನಾಗಿದೆ, ಬೀದಿ ನಾಯಿಗಳ ಬಗ್ಗೆ ಸುರೇಶ್ ಕುಮಾರ್ ಅವರು ಕೂಡ ಈ ವಿಷಯ ಎತ್ತಿದ್ರು. ಸುರೇಶ್ ಕುಮಾರ್ ಅವರು ಹೇಳ್ತಾ ಇದ್ರು, ಮನುಷ್ಯರಿಗಿಂತ ನಾಯಿಗಳಿಗೆ ಜಾಸ್ತಿ ಕಾನೂನು ಮತ್ತೆ ಅದಕ್ಕೆ ಜಾಸ್ತಿ ರಕ್ಷಣೆ ಆಗ್ಬಿಟ್ಟಿದೆ ಅಂತ. ಈಗೇನಾಗಿದೆ ಅಧ್ಯಕ್ಷರೇ, ಬೀದಿಯಲ್ಲಿರೋ ನಾಯಿಗಳ ಬಗ್ಗೆ ನಮ್ದೇನು ತೊಂದರೆ ಇರಲಿಲ್ಲ. ಆ ಬೀದಿ ನಾಯಿಗಳನ್ನ ಅಪಾರ್ಟ್ಮೆಂಟ್ ಒಳಗಡೆ ಕರ್ಕೊಂಡ್ಬಂದು ಲಿಫ್ಟ್ ಅಲ್ಲಿ ಮೇಲೆ ಹೋಗುವಂಥದ್ದು 20ನೇ ಫ್ಲೋರ್ಗೆ, ಮತ್ತೆ ಅಲ್ಲಿ ಮಕ್ಕಳನ್ನ ಕಚ್ಚುವಂಥದ್ದು, ಪಾರ್ಕಿಂಗ್ ಅಲ್ಲಿ ಆ ನಾಯಿಗಳು ಬಂದು ಮಲಗಿದಾಗ ವೆಹಿಕಲ್ಸ್ ಹತ್ತುವಂಥದ್ದು, ಇವೆಲ್ಲ ಸಮಸ್ಯೆ ಆಗಿದೆ. ಇದು ಒಂದು 2 ಕಡೆ ಆಗಿದೆ ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ. ಒಂದು ಸನ್ ಸಿಟಿ ಅಪಾರ್ಟ್ಮೆಂಟ್ ಅಂತ ಸುಮಾರು ಒಂದು 600 ಮನೆ ಇದೆ. ಅದರಲ್ಲಿ ಒಂದು ಲೇಡಿ ಸೇರ್ಕೊಂಡಿದ್ದಾಳೆ, ನಾಯಿ ಪ್ರೇಮಿ. ನಾವು ನಾಯಿ ಪ್ರೇಮಿಗಳೇ. ನಾವು ಸಾಕೋತೀವಿ, ಅದಕ್ಕೆ ಏನ್ ಬೇಕೋ ನೋಡ್ಕೋತೀವಿ. ಆದ್ರೆ EMI ಏನು ಅಂದ್ರೆ ಬೀದಿಯಲ್ಲಿರೋ ನಾಯಿಗಳನ್ನ ಕಚ್ಚೋ ತನಕ ನಾಯಿ ಪ್ರೇಮಿ ಇಲ್ಲ ಕಾಂಪೌಂಡ್ ಒಳಗಡೆ ಕರ್ಕೊಂಡ್ಬಂದ್ಬಿಟ್ಟು ಎಲ್ಲರಿಗೂ ತೊಂದರೆ ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಮತ್ತೆ ಇದಕ್ಕೆ BBMP ಅವರು ಕಂಪ್ಲೇಂಟ್ ಕೊಟ್ಟರು ಕೂಡ ಆಕ್ಷನ್ ಆಗಿಲ್ಲ. ಏನ್ ಗೊತ್ತಾ ಅಧ್ಯಕ್ಷ, ಇದನ್ನ ಬಿಟ್ರೆ ಹೀಗೆ ನಾಳೆ ಬೆಳಗ್ಗೆ ಇನ್ಯಾರ ಕೋತಿನ ತಗೊಂಡ್ಬಂದ್ ಸಾಕ್ತಾರೆ, ಇನ್ನೊಂದು ಹಸುನ ತಗೊಂಡು ಅಲ್ಲ, ಇದನ್ನ ಕಂಟೈನ್ ಆಗ್ಬೇಕು. ಏನು ಅಪಾರ್ಟ್ಮೆಂಟ್ ಕಾಂಪೌಂಡ್ ಒಳಗಡೆ ಎಲ್ಲ ಕರ್ಕೊಂಡ್ ಬರ್ತಾ ಇದ್ದಾರೆ. ವಿಧಾನಸಭೆ ಕಲಾಪದಲ್ಲಿ ರಿಪಬ್ಲಿಕ್ ಕನ್ನಡದ ವರದಿ ಪ್ರಸ್ತಾಪವಾಗಿದೆ. ಸತೀಶ್ ರೆಡ್ಡಿ ರಿಪಬ್ಲಿಕ್ ಕನ್ನಡ ಪ್ರಸಾರ ಮಾಡಿದ ವರದಿಯನ್ನ ಉಲ್ಲೇಖ ಮಾಡಿದ್ದಾರೆ. ಬೀದಿ ಶ್ವಾನಗಳ ಹಾವಳಿಯ ಬಗ್ಗೆ ರಿಪಬ್ಲಿಕ್ನಲ್ಲಿ ವರದಿಯನ್ನ ಮಾಡಲಾಗಿತ್ತು. ಶೂನ್ಯ ವೇಳೆ ಬಿಜೆಪಿ ಶಾಸಕ ಸತೀಶ್ ರೆಡ್ಡಿ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಬೀದಿ ನಾಯಿಗಳ ಕಾಟದ ಬಗ್ಗೆ ಕ್ರಮ ಕೈಗೊಳ್ಳಿ ಅಂತ ಹೇಳಿ ಮನವಿಯನ್ನ ಮಾಡಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಕ್ರಮ ಕೈಗೊಳ್ಳುವ ಭರವಸೆಯನ್ನ ನೀಡಿದ್ದಾರೆ ಸಚಿವ ದಿನೇಶ್ ಗುಂಡೂರಾವ್. ಅಧ್ಯಕ್ಷರೇ, ಏನು ನಮ್ಮ ಬೆಂಗಳೂರಲ್ಲಿ ನನಗೆ ಮಾತ್ರ ಅಲ್ಲ ಅನೇಕ MLAಗಳಿಗೂ ಕೂಡ ಈ ಸಮಸ್ಯೆ ಆಗಿದೆ.
ಅಲ್ಲ ಜಾಸ್ತಿ ಎಕ್ಸ್ಪ್ಲನೇಷನ್ ಇದು ಏನಾಗಿದೆ ಬೀದಿ ನಾಯಿಗಳ ಬಗ್ಗೆ ಅದಕ್ಕೆ ಅರ್ಧ ಹಿಂದೆ ಸುರೇಶ್ ಕುಮಾರ್ ಅವರು ಕೂಡ ಈ ವಿಷಯ ಎತ್ತಿದ್ರು. ಸುರೇಶ್ ಕುಮಾರ್ ಅವರು ಹೇಳ್ತಾ ಇದ್ರು, ಮನುಷ್ಯರಿಗಿಂತ ನಾಯಿಗಳಿಗೆ ಜಾಸ್ತಿ ಕಾನೂನು ಮತ್ತೆ ಅದಕ್ಕೆ ಜಾಸ್ತಿ ರಕ್ಷಣೆ ಆಗ್ಬಿಟ್ಟಿದೆ ಅಂತ. ಈಗೇನಾಗಿದೆ ಅಧ್ಯಕ್ಷರೇ, ಬೀದಿಯಲ್ಲಿರೋ ನಾಯಿಗಳ ಬಗ್ಗೆ ನಮ್ದೇನು ತೊಂದರೆ ಇರಲಿಲ್ಲ. ಆ ಬೀದಿ ನಾಯಿಗಳನ್ನ ಅಪಾರ್ಟ್ಮೆಂಟ್ ಒಳಗಡೆ ಕರ್ಕೊಂಡ್ಬಂದು ಲಿಫ್ಟ್ ಅಲ್ಲಿ ಮೇಲೆ ಹೋಗುವಂಥದ್ದು 20ನೇ ಫ್ಲೋರ್ಗೆ, ಮತ್ತೆ ಅಲ್ಲಿ ಮಕ್ಕಳನ್ನ ಕಚ್ಚುವಂಥದ್ದು, ಪಾರ್ಕಿಂಗ್ ಅಲ್ಲಿ ಆ ನಾಯಿಗಳು ಬಂದು ಮಲಗಿದಾಗ ವೆಹಿಕಲ್ಸ್ ಹತ್ತುವಂಥದ್ದು, ಇವೆಲ್ಲ ಸಮಸ್ಯೆ ಆಗಿದೆ. ಇದು ಒಂದು 2 ಕಡೆ ಆಗಿದೆ ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ. ಒಂದು ಸನ್ ಸಿಟಿ ಅಪಾರ್ಟ್ಮೆಂಟ್ ಅಂತ ಸುಮಾರು ಒಂದು 600 ಮನೆ ಇದೆ. ಅದರಲ್ಲಿ ಒಂದು ಲೇಡಿ ಸೇರ್ಕೊಂಡಿದ್ದಾಳೆ, ನಾಯಿ ಪ್ರೇಮಿ. ನಾವು ನಾಯಿ ಪ್ರೇಮಿಗಳೇ. ನಾವು ಸಾಕೋತೀವಿ, ಅದಕ್ಕೆ ಏನ್ ಬೇಕೋ ನೋಡ್ಕೋತೀವಿ. ಆದ್ರೆ EMI ಏನು ಅಂದ್ರೆ ಬೀದಿಯಲ್ಲಿರೋ ನಾಯಿಗಳನ್ನ ಕಚ್ಚುವ ತನಕ ನಾಯಿ ಪ್ರೇಮಿ. ಇಲ್ಲ ಕಾಂಪೌಂಡ್ ಒಳಗಡೆ ಕರ್ಕೊಂಡ್ಬಂದ್ಬಿಟ್ಟು ಎಲ್ಲರಿಗೂ ತೊಂದರೆ ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಮತ್ತೆ ಇದಕ್ಕೆ BBMP ಅವರು ಕಂಪ್ಲೇಂಟ್ ಕೊಟ್ಟರು ಕೂಡ ಆಕ್ಷನ್ ಆಗಿಲ್ಲ. ಏನ್ ಗೊತ್ತಾ ಅಧ್ಯಕ್ಷ, ಇದನ್ನ ಬಿಟ್ರೆ ಹೀಗೆ ನಾಳೆ ಬೆಳಗ್ಗೆ ಇನ್ಯಾರ ಕೋತಿನ ತಗೊಂಡ್ಬಂದ್ ಸಾಕ್ತಾರೆ, ಇನ್ನೊಂದು ಹಸುನ ತಗೊಂಡು ಹೇಳಿ. ಅಲ್ಲ, ಇದನ್ನ ಕಂಟೈನ್ ಆಗ್ಬೇಕು. ಏನು ಅಪಾರ್ಟ್ಮೆಂಟ್ ಕಾಂಪೌಂಡ್ ಒಳಗಡೆ ಎಲ್ಲ ಕರ್ಕೊಂಡ್ ಬರ್ತಾ ಇದ್ದಾರೆ. ವಿಧಾನಸಭೆ ಕಲಾಪದಲ್ಲಿ ರಿಪಬ್ಲಿಕ್ ಕನ್ನಡದ ವರದಿ ಪ್ರಸ್ತಾಪವಾಗಿದೆ. ಸತೀಶ್ ರೆಡ್ಡಿ ಅವರು ರಿಪಬ್ಲಿಕ್ ಕನ್ನಡ ಪ್ರಸಾರ ಮಾಡಿದ ವರದಿಯನ್ನ ಉಲ್ಲೇಖ ಮಾಡಿದ್ದಾರೆ. ಬೀದಿ ಶ್ವಾನಗಳ ಹಾವಳಿಯ ಬಗ್ಗೆ ರಿಪಬ್ಲಿಕ್ ನಲ್ಲಿ ವರದಿಯನ್ನ ಮಾಡಲಾಗಿತ್ತು. ಶೂನ್ಯ ವೇಳೆ ಬಿಜೆಪಿ ಶಾಸಕ ಸತೀಶ್ ರೆಡ್ಡಿ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಬೀದಿ ನಾಯಿಗಳ ಕಾಟದ ಬಗ್ಗೆ ಕ್ರಮ ಕೈಗೊಳ್ಳಿ ಅಂತ ಹೇಳಿ ಮನವಿಯನ್ನ ಮಾಡಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಕ್ರಮ ಕೈಗೊಳ್ಳುವ ಭರವಸೆಯನ್ನ ನೀಡಿದ್ದಾರೆ ಸಚಿವ ದಿನೇಶ್ ಗುಂಡೂರಾವ್. ಅಧ್ಯಕ್ಷರೇ, ಏನು ನಮ್ಮ ಬೆಂಗಳೂರಲ್ಲಿ ನನಗೆ ಮಾತ್ರ ಅಲ್ಲ, ಅನೇಕ MLAಗಳಿಗೂ ಕೂಡ ಈ ಸಮಸ್ಯೆ ಆಗಿದೆ. ಪಾಯಿಂಟ್ 0 ಅವರಿದು. ಇದು ಏನಾಗಿದೆ, ಬೀದಿ ನಾಯಿಗಳ ಬಗ್ಗೆ ಹಿಂದೆ ಸುರೇಶ್ ಕುಮಾರ್ ಅವರು ಕೂಡ ಈ ವಿಷಯ ಎತ್ತಿದ್ರು. ಸುರೇಶ್ ಕುಮಾರ್ ಅವರು ಹೇಳ್ತಾ ಇದ್ರು, ಮನುಷ್ಯರಿಗಿಂತ ನಾಯಿಗಳಿಗೆ ಜಾಸ್ತಿ ಕಾನೂನು ಮತ್ತೆ ಅದಕ್ಕೆ ಜಾಸ್ತಿ ರಕ್ಷಣೆ ಆಗ್ಬಿಟ್ಟಿದೆ ಅಂತ. ಈಗೇನಾಗಿದೆ ಅಧ್ಯಕ್ಷರೇ, ಬೀದಿಯಲ್ಲಿರೋ ನಾಯಿಗಳ ಬಗ್ಗೆ ನಮ್ದೇನು ತೊಂದರೆ ಇರಲಿಲ್ಲ. ಆ ಬೀದಿ ನಾಯಿಗಳನ್ನ ಅಪಾರ್ಟ್ಮೆಂಟ್ ಒಳಗಡೆ ಕರ್ಕೊಂಡ್ಬಂದು ಲಿಫ್ಟ್ ಅಲ್ಲಿ ಮೇಲೆ ಹೋಗುವಂಥದ್ದು 20ನೇ ಫ್ಲೋರ್ಗೆ, ಮತ್ತೆ ಅಲ್ಲಿ ಮಕ್ಕಳನ್ನ ಕಚ್ಚುವಂಥದ್ದು, ಪಾರ್ಕಿಂಗ್ ಅಲ್ಲಿ ಆ ನಾಯಿಗಳು ಬಂದು ಮಲಗಿದಾಗ ವೆಹಿಕಲ್ಸ್ ಹತ್ತುವಂಥದ್ದು, ಇವೆಲ್ಲ ಸಮಸ್ಯೆ ಆಗಿದೆ. ಇದು ಒಂದು 2 ಕಡೆ ಆಗಿದೆ ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ. ಒಂದು ಸನ್ ಸಿಟಿ ಅಪಾರ್ಟ್ಮೆಂಟ್ ಅಂತ ಸುಮಾರು ಒಂದು 600 ಮನೆ ಇದೆ. ಅದರಲ್ಲಿ ಒಂದು ಲೇಡಿ ಸೇರ್ಕೊಂಡಿದ್ದಾಳೆ, ನಾಯಿ ಪ್ರೇಮಿ. ನಾವು ನಾಯಿ ಪ್ರೇಮಿಗಳೇ. ನಾವು ಸಾಕೋತೀವಿ, ಅದಕ್ಕೆ ಏನ್ ಬೇಕೋ ನೋಡ್ಕೋತೀವಿ. ಆದ್ರೆ EMI ಏನು ಅಂದ್ರೆ ಬೀದಿಯಲ್ಲಿರೋ ನಾಯಿಗಳನ್ನ ಕಚ್ಚುವ ತನಕ ನಾಯಿ ಪ್ರೇಮಿ. ಇಲ್ಲ ಕಾಂಪೌಂಡ್ ಒಳಗಡೆ ಕರ್ಕೊಂಡ್ಬಂದ್ಬಿಟ್ಟು ಎಲ್ಲರಿಗೂ ತೊಂದರೆ ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಮತ್ತೆ ಇದಕ್ಕೆ BBMP ಅವರು ಕಂಪ್ಲೇಂಟ್ ಕೊಟ್ಟರು ಕೂಡ ಆಕ್ಷನ್ ಆಗಿಲ್ಲ. ಏನ್ ಗೊತ್ತಾ ಅಧ್ಯಕ್ಷ, ಇದನ್ನ ಬಿಟ್ರೆ ಹೀಗೆ ನಾಳೆ ಬೆಳಗ್ಗೆ ಇನ್ಯಾರ ಕೋತಿನ ತಗೊಂಡ್ಬಂದ್